ಬೆಂಗಳೂರಿನಲ್ಲಿ ಮನೆ ಲೀಸಿಗೆ ಪಡೆಯುವಂತಹ ಜನ ವಿಪರೀತವಾಗಿ ಮೋಸ ಹೋಗ್ತಾ ಇರುವಂತಹ ಪ್ರಕರಣಗಳನ್ನು ನಾವು ನೋಡ್ತಾನೆ ಇದ್ದೀವಿ ಮೇಲಿಂದ ಮೇಲೆ. ಈಗಲೂ ಕೂಡ ಅಂಥದ್ದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಮನೆ ಲೀಸಿಗೆ ಪಡಿಬೇಕು ಅಂತ ನೀವೇನಾದರೂ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದರೆ ಹುಷಾರ್. ಲಕ್ಷ ಲಕ್ಷ ಹಣ ಪಡೆದು ಮಕ್ಮಲ್ ಟೋಪಿ ಹಾಕ್ತಾರೆ. ದುಡ್ಡು ಇಲ್ಲ, ಇರಕ್ಕೆ ಜಾಗನೂ ಇಲ್ಲ, ಹಂಗಾಗ್ಬಿಡುತ್ತೆ. ನೂರಾರು ಜನರಿಗೆ ಖಾಸಗಿ ಕಂಪನಿ ಒಂದು ಕೋಟಿ ಕೋಟಿ ನಾಮ ಎಳೆದಿರುವುದು. ಸುಮಾರು 60 ಕೋಟಿಗೂ ಅಧಿಕ ಹಣವನ್ನು ವಂಚಿಸಿರುವಂತಹ ಆರೋಪ ಎಲ್ಲೆಲ್ಲಿ? ಬೆಂಗಳೂರಿನ ಮಾರ್ತಹಳ್ಳಿ, ಬಾಣಸವಾಡಿ ಈ ಜಾಗದಲ್ಲೆಲ್ಲ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೂರಾರು ಜನರಿಗೆ ಈ ಗ್ಯಾಂಗು ಒಂದು ಕಂಪ್ನಿಯನ್ನು ರೆಡಿ ಮಾಡಿಕೊಂಡು ಫ್ರಾಡ್ ಮಾಡೋಕ್ಕೆ ಅಂತಲೇ ಒಂದು ಕಂಪ್ನಿಯನ್ನು ಓಪನ್ ಮಾಡಿಕೊಂಡು ಆಪರೇಟ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಸುಮಾರು ಜನ ಬಲಿಕ ಬಕ್ರ ಆದವ್ರು ಇದ್ದಾರೆ. ಅವ್ರ ಹತ್ರ ಪಾಪ ಮನೆ ಅಗ್ರಿಮೆಂಟ್ ಇದೆ ನೋಡಿ. ಮನೆ ಅಗ್ರಿಮೆಂಟ್ ಇಟ್ಕೊಂಡು ಈ ಕೆಲ ಕಂಪ್ನಿಗಳು ಹೆಂಗೆ ಲೀಸ್ ವ್ಯವಹಾರಗಳನ್ನು ಮಾಡ್ತಾರೆ ಅಂದರೆ ಅವರೇ ಬ್ರೋಕರೇಜ್ ಥರ ಆ್ಯಕ್ಟ್ ಮಾಡ್ತಾರೆ. ಒರಿಜಿನಲ್ ಓನರ್ ಜೊತೆಗೆ ನೀವೇನು ಮಾತಾಡಬೇಡಿ, ನಮಗೆ ದುಡ್ಡು ಡೆಪಾಸಿಟ್ ಮಾಡಿ ನಾವು ನಿಮಗೆ ಮನೆ ಕೊಡ್ತೀವಿ ಅಂತ ಅಗ್ರಿಮೆಂಟ್ ಮಾಡಿಕೊಡ್ತೀವಿ, ಏನೂ ಫ್ರಾಡ್ ಆಗಲ್ಲ ಅಂತ. ಒಂದು 2 ತಿಂಗಳಾದ ತಕ್ಷಣ ಫ್ರಾಡ್ ಆಗಿರೋದು, ಮೋಸ ಹೋಗಿರೋದೆಲ್ಲ ಗೊತ್ತಾಗುತ್ತೆ. ಬಟ್ ವಿಪರೀತ ಜಾಗೃತಿಯನ್ನು ವಹಿಸಬೇಕಾಗತ್ತೆ ಮನೆ ಲೀಸ್ ಅನ್ನೋ ವಿಚಾರ. ವೆಬ್ಸೈಟ್ನಲ್ಲಿ ಕೆಟಿನಾ ಬ್ರೋಕರ್ ಕಂಪನಿಯನ್ನು ವಿವೇಕ್ ಅನ್ನುವಂತಹ ವ್ಯಕ್ತಿ ಮಾಡಿಕೊಂಡಿದ್ದ. ಇವನೇ ಅಕ್ಯೂಸ್ಡು. ಮಾಲೀಕರಿಂದ ಮನೆ ಬಾಡಿಗೆ ಪಡಿತಾ ಇದ್ದ. ನಾನು ಹೇಳ್ತಿದ್ನಲ್ಲ ಹೆಂಗೆ ನೆಕ್ಸಸ್ ವರ್ಕ್ ಆಗುತ್ತೆ ಅಂತ. ಬಳಿಕ ವೆಬ್ಸೈಟ್ ಮೂಲಕ ಲೀಸ್ ಮನೆ ಹುಡುಕ್ತಾ ಇರೋರಿಗೆ ಈತ ಗಾಳ ಹಾಕ್ತಾ ಇದ್ದ. ಲೀಸ್ಗೆ ಕೊಟ್ಟು ಲಕ್ಷಾಂತರ ಹಣವನ್ನು ವಿವೇಕ್ ಕೇಶವನ್ ಪಡಿತಾ ಇದ್ದ. ಮನೆ ಮಾಲೀಕನಿಗೆ 1-2 ತಿಂಗಳು ಮನೆ ಬಾಡಿಗೆಯನ್ನು ಕಟ್ಟಿದ್ದ. ಈ ಜನರ ಹತ್ರ ಕಟ್ಟಿಸ್ಕೊಳ್ತಾ ಇದ್ದಿದ್ದು ಪೂರ್ತಿ ಒಂದು 40 ಲಕ್ಷ 30 ಲಕ್ಷ ಅಂತ ಲೀಸ್ ಅಮೌಂಟು. ಇವನು ವಾಪಸ್ಸು ಬಾಡಿಗೆಗೆ ಬಂದಿದ್ದಾರೆ ಸರ್ ಅಂತ ಹೇಳಿ ಮನೆ ಮಾಲೀಕರಿಗೆ ಕೊಡ್ತಾ ಇದ್ದಿದ್ದು ಬಾಡಿಗೆ ದುಡ್ಡು. ಮನೆ ಮಾಲೀಕರು ಎಷ್ಟು ಕೇಳಿದ್ರು ಅಷ್ಟು ದುಡ್ಡು. ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು. ಓಕೆ, 3 ಇಯರ್ಸ್ ಕಾಂಟ್ರಾಕ್ಟ್, 2 ಇಯರ್ಸ್ ಕಾಂಟ್ರಾಕ್ಟ್ ಆ ಥರ. ಕಂಪ್ನಿ ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ. ಅಂಡರಲ್ಲಿ ಇಷ್ಟು ಮನೆಗಳು ಲೀಸ್ಗಿದೆ ಅಂತ. ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ, ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರು ರೆಂಟಿಗೆ ಮನೇನ ತೊಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ. ಓಕೆ, ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ 3 ವರ್ಷ ಕಾಂಟ್ರಾಕ್ಟ್, 2 ಇಯರ್ಸ್ ಕಾಂಟ್ರಾಕ್ಟ್ ಅಂತ ಕೊಡೋ ಥರ. ಸೊ ಇವಾಗ ಏನಾಗಿದೆ, 2 ಇಯರ್ಸಿಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಬಂದಿದ್ದಾರೆ. ಇವಾಗ ಸಡನ್ನಾಗಿ ಓನರ್ಸ್ಗೆ ಲಾಸ್ಟ್ 6 ಮಂತ್ಸಿಂದ ರೆಂಟ್ ಹೋಗಿಲ್ಲ. ಓಕೆ, ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೆ ದಟ್ ಈ ಥರ ರೆಂಟ್ ತೊಗೊಂಡಿದ್ವಿ ಮತ್ತೆ ಸಬ್ಲೀಸ್ ಕೊಡ್ತಾ ಇದ್ದೀವಿ ನಾವು ಬೇರೆಯವ್ರಿಗೆ ಅಂತ. ಸೊ ನಮ್ಮ ಇದರಲ್ಲೂ ಇದೆ ದಟ್, ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಷನ್ ಇಟ್ಟಿಲ್ಲ ಅವರು. ಮತ್ತು ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ, ನಾವು ಲೀಸ್ ಟೆನೆನ್ಸ್ ಕಂಪ್ನಿ ಜೊತೆ ಡೈರೆಕ್ಟಾಗಿ, ಓನರ್ಸು ಕಂಪ್ನಿ ಜೊತೆಗೆ ಡೈರೆಕ್ಟಾಗಿ. ಸೊ ಅದು ಅಗ್ರಿಮೆಂಟಲ್ಲಿ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಷ್. ಈ ರೇರಾ ರಿಜಿಸ್ಟರ್ಡ್ ಪ್ರಾಪರ್ಟೀಸ್ ಬಗ್ಗೆ ಜನರಿಗಿರುವಂತಹ ಒಂದು ಸ್ವಲ್ಪ ಏನು ಎಜುಕೇಷನ್ ಕಡಿಮೆ ಇರೋ ಕಾರಣಕ್ಕೆ ಹೆಂಗೆಲ್ಲ ಗಾಳ ಹಾಕ್ತಾರೆ ಅನ್ನೋದಕ್ಕೆ ಇದು ಮತ್ತೊಂದು ಎಕ್ಸಾಂಪಲ್ಲು. ಎಷ್ಟು ಜನರಿಗೆ ಮೋಸ ಆಯಿತು ಅನ್ನೋದನ್ನ ನೋಡ್ತಾ ಇದ್ವಿ. ಈ ವ್ಯಕ್ತಿಗಳ ಅಕ್ಯೂಸ್ಗಳು ಯಾರಿದ್ದಾರೆ, ವಿವೇಕ್ ಮತ್ತು ಗ್ಯಾಂಗು, ಅವ್ರು ಎಷ್ಟು ಜನ ಇದ್ದರು, ಆಮೇಲೆ ಯಾವಾಗಲಿಂದ ಅಬ್ಸ್ಕಾಂಡಿಂಗ್ ಅವ್ರದ್ದು ಮೂಲದ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಪೊಲೀಸರಿಗೆ? ಏನೇನು ಮಾಹಿತಿ ಸಿಗ್ತಾ ಇದೆ? ಖಂಡಿತ ಮಮತಾ, ಬೆಂಗಳೂರಿನಲ್ಲಿ ಪದೇ ಪದೇ ಈ ರೀತಿ ಲೀಸ್ಗೆ ಮನೆಗಳನ್ನ ಹಾಕೊಂಡಿದ್ದು ಮೋಸ ಹೋಗೋದು ಪ್ರಕರಣ ದಾಖಲಾಗ್ತಾ ಇದ್ದು. ಆದ್ರೂ ಸಹ ಎಲ್ಲೋ ಒಂದ್ ಕಡೆಗೆ ವಿದ್ಯಾವಂತರೇ ಈ ಬಲೆಗೆ ಬೀಳ್ತಾರೆ ಬಂದು. ಅಂದ್ರೆ ಬೆಂಗಳೂರಲ್ಲಿ ಬ್ರೋಕರ್ಲೆಸ್ ಮನೆಗಳನ್ನ ಪಡ್ಕೊಳ್ಬೇಕು ಅಂತೇಳಿ ವೆಬ್ಸೈಟ್ಗಳಲ್ಲಿ ನೋಡ್ಕೊಂಡು ಈ ಮನೆಗಳನ್ನ ಪಡ್ಕೊಳ್ತಾರೆ. ಅದೇ ರೀತಿ ಎಲೆಕ್ಟ್ರಾನಿಕ್ ಸಿಟಿ ಸಮೀಪ ಇರುವಂತಹ ಕಟಿನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ನ ಒಂದು 11 ಜನ ಈಗ ಮೋಸ ಹೋಗಿರೋದು. ಸುಮಾರು 100ಕ್ಕೂ ಹೆಚ್ಚು ಜನ ಮೋಸ ಹೋಗಿದ್ದಾರೆ ಅನ್ನೋ ಮಾಹಿತಿಯನ್ನ ಅಲ್ಲಿನ ನಿವಾಸಿಗಳು ಹೇಳ್ತಾರಂಥದ್ದು. ಅಂದ್ರೆ ಸುಮಾರು ಈಗಾಗಲೇ ಸಾಕಷ್ಟು ಅಂದ್ರೆ 10 ಲಕ್ಷ 20 ಲಕ್ಷ 25 ಲಕ್ಷ ಈ ರೀತಿ ಹಣವನ್ನ ಕೊಟ್ಟು ಲೀಸ್ಗೆ ಹಾಕೊಂಡಿದ್ದಾರೆ. ಹಾಗಾಗಿ ಏನು ಸದ್ಯಕ್ಕೆ ಈಗ ಆತ 1 ತಿಂಗಳು 2 ತಿಂಗಳು ಅಷ್ಟೇ ಬಾಡಿಗೆ ಕಟ್ಟಿ ಮೂಲ ಮಾಲೀಕರಿಗೆ ಕೊಟ್ಟು ವಾಪಸ್ಸು ಆತ ಪರಾರಿ ಆಗಿರುವಂಥದ್ದು. ಅಂದ್ರೆ ಈ 10 ಲಕ್ಷ 20 ಲಕ್ಷ ಹಣವನ್ನ ಕೊಟ್ಟು ಈಗ ಮನೇನೂ ಇಲ್ಲದೆ ಬೀದಿಗೆ ಬೀಳುವಂತ ಸ್ಥಿತಿ ನಿವಾಸಿಗಳು ಆಗಿರುವಂಥದ್ದು. ಇನ್ನು ಆ ಮನೆ ಮಾಲೀಕರು ಸಹ ಈಗಾಗಲೇ ಏನು ಮನೆ ಯಾರು ಲೀಸ್ ಪಡ್ಕೊಂಡಿದ್ರು ಅವರಿಗೆ ಈಗಾಗಲೇ ನೋಟಿಸ್ ಅನ್ನ ಕೊಡ್ತಾ ಇರುವಂಥದ್ದು. ಮನೆ ಖಾಲಿ ಮಾಡಿ ಅಂತಲೂ ಸಹ ಒಂದು ಬೆದರಿಕೆ ಆಗ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನ ಮಾಡಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲೂ ಈ ಸಂಬಂಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಬೆಂಗಳೂರಿನಲ್ಲಿ ಇದು 4 ಕಡೆ ಈ ಆಫೀಸ್ಗಳನ್ನ ಓಪನ್ ಮಾಡಿ ಎಲ್ಲಾ ಕಡೆನೂ ಸಹ ಇದೇ ರೀತಿ ಮೋಸ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂತದ್ದು. ಅಂದ್ರೆ ಮಾರತ್ತಹಳ್ಳಿ ಇರ್ಬೋದು, ಬಾಣಸವಾಡಿ, ಅಮೃತಹಳ್ಳಿ ಮತ್ತು ಯಲಹಂಕದಲ್ಲೂ ಸಹ ಇವರು 4 ಆಫೀಸ್ಗಳನ್ನ ಓಪನ್ ಮಾಡಿ ಮೋಸ ಮಾಡಿದ್ರು. ಈಗಾಗಲೇ ಆಫೀಸನ್ನ ಖಾಲಿ ಮಾಡಿ ಪರಾರಿ ಆಗಿದ್ದಾನೆ. ಈ ಸಂಬಂಧ ಆತನನ್ನ ಹುಡುಕುವಂತ ಕೆಲಸ ಮಾಡ್ತಿರೋದು. ವಿವೇಕ್ ಈಗಾಗಲೇ ಗ್ಯಾಂಗ್ ಗಾಗಿ ಕೇರಳ ಕಡೆ ಹುಡುಕ್ತಾ ಇದ್ದಾರೆ ಅಂತ ಮಾಹಿತಿ ಸಿಗ್ತಾ ಇರೋದು. ಧನ್ಯವಾದ ಅಂಬರೀಷ್ ತಮ್ಮೆಲ್ಲ ಮಾಹಿತಿಗಾಗಿ.